ನಮಃ ಗುರು ಸಿದ್ಧಾಯ ತೇ ನಮಃ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ. ಪ್ರಥಮವಾಗಿ ವೇದಾಂಗೇತಿಹಾಸಾಗಮ ಸರ್ವಶಾಸ್ತ್ರ ಸುಪ್ರಸಿದ್ಧ ಶ್ರೀಮದ್ ವಿಮಲ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯವರ್ಯ ಜಗದಾದಿ ಜಗದ್ಗುರು ಮೂಲ ಪಂಚಾಚಾರ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ದಂಡವತ್ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾ ಕಾಶೀಪೀಠದ ಮೂಲ ಜಗದ್ಗುರು ವಿಶ್ವಾರಾಧ್ಯರನ್ನೇ ಮೊದಲು ಮಾಡಿಕೊಂಡು ಪ್ರಸ್ತುತ ವರ್ತಮಾನ ಜಗದ್ಗುರುಗಳಾಗಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರೆಗೆ ಎಲ್ಲಾ ಜಗದ್ಗುರುಗಳ ಚರಣಾರವಿಂದಕ್ಕೆ ಅನಂತಾನಂತ ಭಕ್ತಿಯ ಸಾಷ್ಟಾಂಗ ದಂಡವತ್ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾ ವೀರಶೈವ ಪಂಚಾಚಾರ್ಯ ಐಕ್ಯತಾ ಮಂಡಳಿಯವರ ಒಂದು ವಿಶೇಷವಾದಂತಹ ಸಂಕಲ್ಪ, ಎಲ್ಲರಿಗೂ ಪೂರ್ವ ಆಚಾರ್ಯರ ಶರಣರ ಸಂತರ ವಿಶೇಷವಾದಂತಹ ಜೀವನದ ವಿಷಯಗಳು, ಅವರ ಸಾಧನೆಗಳು, ಅವರ ತಪಶಕ್ತಿಯು, ಅವರ ಜ್ಞಾನ ಭಂಡಾರದ ಒಂದು ಅಮೃತ ಸೇವ ಪಾನ, ಅಮೃತ ಪಾನ ಎಲ್ಲಾ ಭಕ್ತರಿಗೆ, ಸಮಾಜದ ಎಲ್ಲರಿಗೂ ಆಗಬೇಕನ್ನುವಂತಹ ಒಂದು ವಿಶೇಷವಾದಂತಹ ಸಂಕಲ್ಪವನ್ನು ಗೈದು ಜಗದ್ಗುರುಗಳ ಆಶೀರ್ವಾದದಿಂದ ನಿರ್ವಿಘ್ನವಾಗಿ ನಡೆಸ್ತಾ ಇದ್ದೀರಿ. ಅಂತ ಕಾರ್ಯಕ್ರಮದಲ್ಲಿ ಇವತ್ತಿನ ಶ್ರೀ ಜಗದ್ಗುರು ವೀರಭದ್ರ ಮತ್ತು ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಸನ್ನಿಧಿಯವರ ಸ್ಮರಣೆ ಕಾರ್ಯಕ್ರಮದ 5ನೆಯ ದಿವಸ. ಇಂದಿನ ದಿವಸದ ವೇದಘೋಷವನ್ನು ಅತ್ಯಂತ ವಿಶೇಷವಾಗಿ ನಡೆಸಿಕೊಟ್ಟಿದ್ದರು ಶ್ರೀ ವಿಶ್ವಾರಾಧ್ಯ ಗುರುಕುಲದ ಸಾಧನೆ ಮಾಡಿರುವಂತಹ ಎಲ್ಲ ಮಾತೃವೃಂದದವರು. ಅದರಲ್ಲಿ ವಿಶೇಷವೇನು ಅಂತಂದ್ರೆ, ಒಂದೊಂದು ರಾಜ್ಯದ ಒಂದೊಂದು ಪ್ರತಿನಿಧಿಯಾಗಿ, ಕರ್ನಾಟಕದ ರಾಜ್ಯದ ಪ್ರತಿನಿಧಿಯಾಗಿ ನಮ್ಮ ಇಂದುಕಲಾ ಅಮ್ಮವರು ಬಂದಿದ್ರು. ಹಾಗೆ ಮಹಾರಾಷ್ಟ್ರದ ಪ್ರತಿನಿಧಿಯಾಗಿ ಶ್ರದ್ಧಾ ಚೌಕವಾಲೆ ಅಮ್ಮ ಅವರು ಬಂದಿದ್ರು. ತೆಲಂಗಾಣದ ಪ್ರತಿನಿಧಿಯಾಗಿ ಶ್ರೀ ಸಂಧ್ಯಾರಾಣಿ ಅಮ್ಮ ಅವರು ಬಂದಿದ್ರು. ಹಾಗೆಯೇ ಅಮೆರಿಕ ಮತ್ತು ರಷ್ಯಾದ ಪ್ರತಿನಿಧಿಯಾಗಿ ಪಾರ್ವತಿ ಅವರು ಬಂದಿದ್ರು. ಅಮೆರಿಕದ ಪ್ರತಿನಿಧಿಯಾಗಿ ಗೀತಾಂಜಲಿ ಅವರು ಬಂದಿದ್ರು. ಎಲ್ಲ ಮಾತೃವೃಂದದವರು ಒಂದು ವಿಶೇಷವಾದಂತಹ ಸುಸ್ವರ ಶುದ್ಧ ಉಚ್ಚಾರಣೆ ಭಾವಪೂರ್ಣವಾಗಿ ವೇದಘೋಷವನ್ನು ನಡೆಸಿರುವಂತಹ ಪ್ರಪ್ರಥಮ ಬಾರಿ ಇಂಥ ವೇದಘೋಷವನ್ನು ನಾವಂತೂ ಪ್ರಪ್ರಥಮ ಬಾರಿ ಕೇಳಿದ್ದೇವೆ. ಯಾಕೆ ಅಂತಂದ್ರೆ, ಕಾಶಿಯಲ್ಲಿ ಆಗಲಿ ಶ್ರೀಶೈಲದಲ್ಲಿ ಆಗಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಯಾರೋ ಒಬ್ಬರು ಪಂಡಿತರು ಅಥವಾ ಯಾರೋ ಒಬ್ಬರು ಶಾಸ್ತ್ರಿಗಳು ಬಂದು ವೇದಘೋಷವನ್ನು ಮಾಡುವಂತದ್ದನ್ನು ನಾವು ಕೇಳಿದ್ವಿ, ನಾವು ಮಾಡಿದ್ವಿ. ಆದ್ರೆ ತಾಯಂದರು ಇಷ್ಟು ಸ್ಪಷ್ಟವಾಗಿ, ಇಷ್ಟು ಶುದ್ಧವಾಗಿ ಹೇಳ್ತಾರೆ ಅಂತಂದ್ರೆ ಇದು ಬಹಳಷ್ಟು ವಿಶೇಷ. ವಿಶೇಷದಲ್ಲಿ ಮತ್ತೊಂದು ವಿಶೇಷ ಏನು ಅಂತಂದ್ರೆ, ವಿದೇಶಿಯರ ಆಗಿದ್ದು ಕೂಡ ಸ್ವದೇಶಿಯರ ಹಾಗೆ ಶುದ್ಧ ಅಂತಃಕರಣದಿಂದ ಲಿಂಗದೀಕ್ಷೆಯನ್ನು ತಗೊಂಡು ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದು ಮಂತ್ರಘೋಷವನ್ನು ಮಾಡುವಂತಹ ಒಂದು ಆಶೀರ್ವಾದ ಅವರಿಗೆ ಸಿಕ್ಕಿದೆ ಅಂತ ಪಾರ್ವತಿಯವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಜಗದ್ಗುರುಗಳ ಕಾರ್ಯ ಅತ್ಯಂತ ಅದ್ಭುತ. ಇದಕ್ಕಿಂತ ಮುಂಚೆ ಯಾರು ಅಂತ ಕಾರ್ಯ ಮಾಡಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಅಂತ ಆನ್ಲೈನ್ ಮಾಧ್ಯಮದಲ್ಲಿಯೂ ಕೂಡ ಮಲ್ಲಿಕಾರ್ಜುನ ಶಾಸ್ತ್ರಿಗಳಾಗಲಿ, ಸಂಗಯ್ಯ ಶಾಸ್ತ್ರಿಗಳಾಗಲಿ, ಗಣೇಶ ಶಾಸ್ತ್ರಿಗಳಾಗಲಿ, ಇವರೆಲ್ಲರೂ ಕೂಡ ವಿಶ್ವಾರಾಧ್ಯ ಗುರುಕುಲ ಜಂಗಮವಾಡಿ ಮಠದ ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಂಡು ಎಷ್ಟೋ ಮಂದಿ ಇಚ್ಛೆ ಉಳ್ಳಂತಹ ಶ್ರದ್ಧಾಳು ಭಕ್ತರಿಗೆ ಸುಸ್ವರವಾದಂತಹ ಶಿವಪೂಜಾ ಪದ್ಧತಿಗಳನ್ನು, ಅಷ್ಟೇ ಸ್ತೋತ್ರ ಭಾಗಗಳನ್ನು, ಜ್ಯೋತಿಷ್ಯದ ಶಾಸ್ತ್ರವನ್ನು ಕೂಡ ಕಲಿಸುವಂತಹ ಕಾರ್ಯ ಜಗದ್ಗುರು ಮಹಾಸ್ವಾಮಿಗಳ ಆಶೀರ್ವಾದದಿಂದ ನಿರಂತರವಾಗಿ ನಡೀತಾ ಇದೆ. ಅಂತ ಕ್ಲಾಸಿಗೆ ಅಟೆಂಡ್ ಆಗಿ ಕಲ್ತಿರುವಂತಹ
ಮಾತೇರು ಇವತ್ತಿನ ವೇದಕೋಶವನ್ನು ವಿಜಯ ಮಾಡಿದ್ದಾರೆ. ಹಾಗೆಯೇ ಸ್ವಾಗತವನ್ನು ಹಾಗೆ ಸ್ತೋತ್ರ ಸಂಚಾಲೆಯನ್ನು ಮಾಡುತ್ತಿರುವಂತಹ ಶೋಭಾಜಿ ಅವರೇ, ಸ್ವಾಗತ ಸೇವೆಯನ್ನು ಮಾಡಿರುವಂತಹ ಅಮಿತಾ ಅವರೇ, ಮತ್ತೆ ಇವತ್ತಿನ 5ನೇ ದಿನೆಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಅಸ್ಖಲಿತವಾದಂತಹ ವಾಣಿಯಿಂದ ನಿಮ್ಮ ಎಲ್ಲರಿಗೂ ಕೂಡ ಧರ್ಮ ಮಾರ್ಗೋಪದೇಶವನ್ನು ಮಾಡುತ್ತಾ ಅಲ್ಪಾಕ್ಷರಮಸಂದಿಗ್ಧಂ ಸಾರಸದ್ ವಿಶ್ವದೋಮುಖಂ ಅಂತೇಳಿ ಸೂತ್ರದ ಒಂದು ವ್ಯಾಖ್ಯಾನ ಬರುತ್ತೆ. ಸೂತ್ರ ಹೇಗೆ ಇರುತ್ತೆ ಅಂತಂದ್ರೆ ಕಮ್ಮಿ ಅಕ್ಷರಗಳಿಂದ ಕೂಡಿಕೊಂಡಿದ್ದರೂ ಕೂಡ ವಿಶೇಷವಾದಂತಹ ಅದ್ಭುತವಾದಂತಹ ವಿಶಾಲವಾದಂತಹ ಅರ್ಥವನ್ನು ಕೂಡಿಕೊಂಡಿರುತ್ತೆ. ಅದೇ ದೃಷ್ಟಿಕೋನದಿಂದ ಅದೇ ರೀತಿಯಾಗಿ ಶ್ರೀ ಶತಸ್ಥಲ ಬ್ರಹ್ಮಿ ಆತ್ಮೀಯ 108 ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯ ಕೊಣೂರು ಬಾಗಲಕೋಟೆ ಸ್ವಾಮೀಜಿಯವರು ಕೂಡ ಕಡಿಮೆ ಶಬ್ದಗಳಲ್ಲಿ ಹೇಳಿದ್ರು ಕೂಡ ಬಹಳಷ್ಟು ದೊಡ್ಡ ವಿಚಾರವನ್ನು ಅವರ ಹೃದಯದಿಂದ ಅಮೃತವಾಣಿಯ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಅಂತ ಪೂಜ್ಯರ ಚರಣಾರವಿಂದಕ್ಕೂ ಕೂಡ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾರೆ. ಇಂಥ ಅದ್ಭುತವಾದಂತಹ ಕಾರ್ಯವನ್ನು ಎಷ್ಟೋ ಮಂದಿ ಐಕ್ಯತಾ ಮಂಡಳಿಯ ಸಾಧಕರು, ಸೇವೆ ಮಾಡುವಂತಹ ಎಲ್ಲ ಸದ್ಭಕ್ತರು ಹಾಗೂ ಸದಸ್ಯರು ಎಲ್ಲರ ಒಂದು ಐಕ್ಯತಾ ಭಾವನೆಯಿಂದ ಇಷ್ಟು ದೊಡ್ಡ ಕಾರ್ಯ ಆಗ್ತಾ ಇದೆ. ಸ್ತೋತ್ರ ಸಂಚಾಲನ ಮಾಡುವಂತಹ ಶೋಭಾಜಿಯವರು ಹೇಳಿದಂತೆ ಐಕ್ಯತಾ ಅಂತಂದ್ರೆ ಎಲ್ಲರನ್ನು ಒಕ್ಕಟ್ಟು ಒಂದು ಏಕೀಭಾವನದಿಂದ ಸಂಗ್ರಹ ಮಾಡುವಂತಹ ಕೆಲಸ, ಎಲ್ಲರ ಮನಸ್ಸನ್ನು, ಎಲ್ಲರ ವಿಚಾರಗಳನ್ನು ಐಕ್ಯಮತ್ಯ ಮಾಡುವಂತಹ ಮಹಾಬಲ ನಿರ್ಮಾಣ ಮಾಡುವಂತಹ ಒಂದು ಕಾರ್ಯ ಎಲ್ಲಾ ಮಂಡಳಿಗಳಲ್ಲಿ ವಿಶೇಷವಾಗಿ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಶ್ರೀ ಜಗದ್ಗುರು ಪಂಚಾಚಾರ್ಯ ಐಕ್ಯತಾ ಮಂಡಳಿಯೇ ಅನ್ನುವಂತಹ ವಿಷಯವನ್ನು ನಾವಿಲ್ಲಿ ಘಂಟಾಘೋಷವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಇದು ಕೇವಲ ಒಂದು ಕರ್ನಾಟಕ ರಾಜ್ಯಕ್ಕೆ ಸೀಮೆ ಆಗಿಲ್ಲ. ಇವತ್ತು ಭಾಷೆ ಇದರಲ್ಲಿ ಕನ್ನಡ ಇರಬಹುದು, ಆದ್ರೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಜನ ಇದನ್ನ ಶ್ರವಣ ಮಾಡಕ್ಕೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಶ್ರದ್ಧಾಳುಗಳಾಗಿ ಬರ್ತಾ ಇದ್ದಾರೆ. ಅಂತ ವಿಶೇಷವಾದಂತಹ ಕಾರ್ಯ ಈ ಐಕ್ಯತಾ ಮಂಡಳಿದಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಶಿವಪಾರ್ವತಿಯ ಚರಣಾರವಿಂದಕ್ಕೆ ಪ್ರಾರ್ಥನೆ ಮಾಡುತ್ತಾ, ನಿನ್ನೆ ನಾವೆಲ್ಲರೂ ಕೂಡ ವಿದ್ಯಾರತ್ನ, ವಿದ್ಯಾನಿಧಿ ಅಷ್ಟೇ ಅಲ್ಲದೆ ಕಾವ್ಯ ತೀರ್ಥ, ವೇದ ತೀರ್ಥ, ವೇದಾಂತ ತೀರ್ಥ, ಸ್ಮೃತಿ ತೀರ್ಥ, ಪುರಾಣ ತೀರ್ಥ, ಸಾಹಿತ್ಯ ತೀರ್ಥ ಇತ್ಯಾದಿ ಎಲ್ಲಾ ವಿದ್ಯೆಗಳನ್ನು ಹೇಗೆ ನಾವು ತೀರ್ಥ ಸೇವನ ಮಾಡ್ತೀವಲ್ಲ ಅಷ್ಟೇ ಸರಳ ಸುಲಭವಾಗಿ ಸೇವನ ಮಾಡಿರುವಂತಹ ಪರಮ ಬುದ್ಧಿ ಮ್ಯೂಟ್ ಆಗಿದೆ ಬುದ್ಧಿ ಜಗದ್ಗುರು ಮಹಾಸನ್ನಿಧಿಯವರಾಗಿರ್ತಕ್ಕಂತಹ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಜೀವನದ ವಿಷಯಗಳನ್ನು, ಆದರ್ಶಪ್ರಾಯವಾದಂತಹ ಅವರ ಆಚಾರ ಪದ್ಧತಿಗಳನ್ನು, ಅವರು ಮಾಡಿರುವಂತಹ ಸಮಾಜ ಸೇವೆಯನ್ನು, ಧರ್ಮೋದ್ಧರಣ ಕಾರ್ಯಗಳನ್ನು ಕೂಲಂಕುಷವಾಗಿ ಎಷ್ಟು ಸಾಧ್ಯ ಆಗುತ್ತದೋ ಅಷ್ಟು ಮಟ್ಟಿಗೆ ಗುರುಗಳ ಆಶೀರ್ವಾದದಿಂದ ತಿಳಿಯಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ಕೇಳ್ತಾ ಇದ್ದೇವೆ. ಮಧ್ಯದಲ್ಲಿ ಒಂದು ಚಲೋ ಕಾರ್ಯವನ್ನು ಮಾಡಕ್ ಹೋಗ್ತೀವಿ ಅಂತಂದ್ರೆ ಮಧ್ಯದಲ್ಲಿ ಕೆಲವು ವಿಘ್ನಗಳು ಬರ್ತಾವಂತೆ. ಹಾಗೆಯೇ ಇಲ್ಲಿಯೂ ಕೂಡ ಕೆಲವರು ಪರಮ ಭಕ್ತರಿದ್ದಾರೆ, ಅವರು ಮಧ್ಯದಲ್ಲಿ ಮ್ಯೂಟ್ ಮಾಡ್ತಾ ಇದ್ದಾರೆ. ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂತಹ ಸುವಿಚಾರವನ್ನು ತಿಳಿಸುತ್ತಾ ಮುಂದಿಗೆ ಶ್ರೀ ಜಗದ್ಗುರು ಮಾತೃ ಹೃದಯ ಸಂಪನ್ನರಾಗಿರ್ತಕ್ಕಂಥ, ಶಿಷ್ಯವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ, ಎಲ್ಲರಿಗೂ ಸಮಭಾವನೆಯಿಂದ ಅದರಲ್ಲಿಯೂ ಶ್ರೀಲ ಜನಾಂಗವನ್ನು ತಮ್ಮ ಜನಾಂಗವಾಗಿ
ತೆಗೆದುಕೊಳ್ಳುವಂತಹ ಜಗದ್ಗುರುಗಳು. ಅಷ್ಟೇ ಅಲ್ಲದೆ ಅವರು ಈ ಪಾಂಚಭೌತಿಕ ಶರೀರವನ್ನು ಬಿಟ್ಟು ಸುಮಾರು 35 ವರ್ಷಗಳ ಮೇಲೆ ಆಗಿದ್ರೂ ಕೂಡ ಈಗಿಗೂ ಕೂಡ ಅವರ ಹೆಸರನ್ನು ತೆಗೆದ್ರೆ, ಅವರ ಸ್ಮರಣೆ ಬಂದ್ರೆ ಬಹಳಷ್ಟು ಮಂದಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಒಂದು ದುಃಖದ ವಾತಾವರಣ ನಿರ್ಮಾಣ ಆಗುತ್ತೆ, ಆನಂದ ಬಾಷ್ಪಗಳು ಅವರ ಕಣ್ಣಲ್ಲಿ ಬರ್ತಾರೆ. ಎಲ್ಲರಿಗೂ ಅಂತ ಪರಮ ಪುರುಷರು ಯಾರಾದ್ರೂ ಇದಾರೆ ಅಂತಂದ್ರೆ ಅವರು ಶ್ರೀ ಜಗದ್ಗುರು ಲಿಂಗೈಕ್ಯ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಾಶಿ ಪೀಠ ಜಂಗಮವಾಡಿ ಮಠದ ಪೂರ್ವ ಆಚಾರ್ಯರು. ಅವರ ಜೀವನ ವಿಷಯಕ್ಕಾಗಿ ಇವತ್ತಿನ ಧರ್ಮೋಪದೇಶವನ್ನು ನಡೆಸಲಿದ್ದೇವೆ. ತಾವೆಲ್ಲರೂ ಕೂಡ ಶ್ರದ್ಧಾಳುಗಳಾಗಿ ಶ್ರವಣ ಮಾಡೋಣ. ಜಗದ್ಗುರು ಮಹಾಸನ್ನಿಧಿಯವರ ಜೀವನ ನಿಜವಾಗಲೂ ಕೂಡ ಎಷ್ಟೋ ಅದ್ಭುತ. ಅವರ ಜೀವನದಲ್ಲಿ ಸಣ್ಣವರಿದ್ದಾಗಿಂದ ಮೊದಲು ಮಾಡಿ ಎಷ್ಟೋ ಸಂಘರ್ಷಗಳನ್ನು ಮಾಡುತ್ತಾ ನದಿಗೆ ಉಲ್ಟಾ ಪ್ರವಾಸ ಮಾಡುವಂತಹ ಮೀನದ ಹಾಗೆ ಅವರು ಅವರ ಕಷ್ಟಗಳನ್ನು ಎದುರಿಸುತ್ತಾ ಅವರು ಬಹಳಷ್ಟು ಮುಂದೆ ಬಂದಿರುವಂತಹ ಜಗದ್ಗುರುಗಳು. ಅಂತಹ ಜಗದ್ಗುರುಗಳು ಅಪರೂಪ ಆಗಿ ನಮಗೆ ಸಿಗ್ತಾರೆ. ಅವರ ಜೀವನದಲ್ಲಿ ಬಹಳಷ್ಟು ವಿಶೇಷಗಳು ಆಗಿದ್ದವು. ಅದರಲ್ಲಿ ಪ್ರಮುಖವಾದಂತಹ ವಿಷಯಗಳನ್ನು ಕುರಿತು ನಾವಿಲ್ಲಿ ನಿಮ್ಮೆಲ್ಲರಿಗೂ ಇಚ್ಛೆ ಪಡ್ತಾ ಇದ್ದೇವೆ. ಅಸಿತ ಗಿರಿ ಸಮಂ ಸ್ಯಾತ್ ಸರ್ಜಲಂ ಸಿಂಧು ಪಾತ್ರೆ ಸುರ ತರುವರ ಶಾಖಾ ಲೇಖನಿ ಪತ್ರಮುರ್ವಿ ಲಿಖತಿ ಯತಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಾಂ ಈಶ ಪಾರಂ ನಯಾತಿ ಈಶ ಪಾರಂ ನಯಾತಿ ಅಂತ ಹೇಳ್ತಾರೆ. ಈ ಶ್ಲೋಕದ ಅರ್ಥ ಈಗಿನ ಮುಂಚೆ ಗುರುಗಳು ಕೊಣ್ಣೂರು ಶ್ರೀಗಳು ಅವರ ಭಾಷಣೆಯಲ್ಲಿ ಕನ್ನಡದಲ್ಲಿ ನಿಮ್ಗೆಲ್ಲರಿಗೂ ಹೇಳಿದ್ದಾರೆ. ಆಕಾಶದಷ್ಟು ಪತ್ರವನ್ನು ತೆಗೆದುಕೊಂಡು ಎಲ್ಲಾ ಸಮುದ್ರಗಳ ನೀರಷ್ಟು ಬೆನ್ನಿನಲ್ಲಿರುವಂತಹ ಇಂಕನ್ನು ತೆಗೆದುಕೊಂಡು ಎಲ್ಲಾ ಸಮುದ್ರದಷ್ಟು ಎತ್ತಿರುವಂತಹ ಮೇರು ಪರ್ವತದಷ್ಟು ಎತ್ತಿರುವಂತಹ ಒಂದು ಶಿರೆ ಗುಡ್ಡಿಯಲ್ಲಿ ಆ ಶಿರೆಯನ್ನು ಹಾಕಿ ವಿಶ್ವದಲ್ಲಿರುವಂತಹ ಎಲ್ಲಾ ವೃಕ್ಷಗಳನ್ನೇ ಲೇಖನಿಯಾಗಿ ಪೆನ್ನಾಗಿ ಮಾಡಿಕೊಂಡು ಆಕಾಶದಷ್ಟು ದೊಡ್ಡಿರುವಂತಹ ಪೇಪರ್ ಮೇಲೆ ಪತ್ರದ ಮೇಲೆ ಬರೆದುಕೊಂಡು ಸಾಕ್ಷಾತ್ತು ಎಲ್ಲಾ ವಿದ್ಯೆಗಳಿಗೆ ಅಧಿದೇವತಿ ಆಗಿರ್ತಕ್ಕಂಥ ಸರಸ್ವತಿ ದೇವಿಯೇ ಬಂದು ಕುಳಿತು ಬ್ರಹ್ಮನ ಅನಂತ ಕಾಲದವರೆಗೂ ಕೂಡ ಬರೆದುಕೊಂಡು ಹೋದರೂ ಕೂಡ ಶಿವಸ್ವರೂಪಿಗಳಾಗಿರತಕ್ಕಂಥ ಗುರುಗಳ ಬಗ್ಗೆ ಹೇಳುವುದು ಅಸಾಧ್ಯವೇ. ಅದು ಪೂರ್ಣವಾಗಿ ಹೇಳುವಂತದ್ದು ಅಸಾಧ್ಯ. ನಾವು ಹೇಳೋದಂತೂ ದೂರಿನ ಮಾತು. ಸಾಕ್ಷಾತ್ತು ವಿದ್ಯೆಯ ಅಧಿದೇವತೆ ಅಷ್ಟೆಲ್ಲಾ ವಿಶೇಷವಾದಂತಹ ವಸ್ತುಗಳಲ್ಲಿ ಬರೆದು ಅನಂತ ಕಾಲದವರೆಗೆ ಬರೆದ್ರು ಕೂಡ ಗುರುಗಳ ಮಹಿಮೆ ಅನ್ನೋದು ಯಾವಾಗ್ಲೂ ಪೂರ್ಣವಾಗೋದಿಲ್ಲ. ಯಾಕೆ ಅಂತಂದ್ರೆ ಅವರೇ ಸಾಕ್ಷಾತ್ತು ಪೂರ್ಣಗಳಾಗಿರೋದ್ರಿಂದ ಅಂತ ಪೂರ್ಣಗಳ ಪೂರ್ಣತ್ವವನ್ನು ಪೂರೈಸಲಕ್ಕೆ ಪೂರ್ಣತ್ವವೇ ಬೇಕಾಗುತ್ತನ್ನುವಂತಹ ಒಂದು ವಿಶೇಷ ಭಾವನೆ ಇಲ್ಲಿ ವ್ಯಕ್ತ ಮಾಡಬೇಕಾಗ್ತಾ ಇದೆ. ಲಿಂಗೈಕ್ಯ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು ಅತ್ಯಂತ ವಿಶಿಷ್ಟವಾದಂತಹ ಸದ್ಗುಣವಂತರಾಗಿದ್ದರು. ಬಾಲ್ಯ ಕಾಲದಲ್ಲಿಂದಲೂ ಕೂಡ ಬಹಳಷ್ಟು ವಿಶೇಷವಾದಂತಹ ಸಂಘಟನೆಗಳು ಅವರ ಜೀವನದಲ್ಲಿ ನಡೆದವು. ಕಾಶಿ ಪೀಠದ 85ನೇ ಪೀಠಾಧಿಪತಿಗಳಾಗಿ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಜನ್ಮದ ವಿಷಯವಾಗಿ ಪೂರ್ವಾಶ್ರಮದಲ್ಲಿ ಧಾರವಾಡ ಜಿಲ್ಲಾದಲ್ಲಿ ಹಿರೇಕೆರೂರು ತಾಲೂಕಿನಲ್ಲಿನ
ಮದಗ ಮಾಸೂರು ಅನ್ನುವಂತಹ ಊರಿನಲ್ಲಿ ಅವರ ಜನ್ಮ ಆಗಿತ್ತು. ಅಂತ ಆ ಸಮಯದಲ್ಲಿ ಪೂರ್ವ ಕಾಲದಲ್ಲಿ ಕೆಚ್ಚಮ್ಮ ಅನ್ನುವಂತಹ ಶ್ರೀಮತಿ ಕೆಚ್ಚಮ್ಮ ಅನ್ನುವಂತಹ ಶರಣಿ ಆಗಿ ಹೋಗಿದ್ರು. ಅವರ ಒಂದು ನಾಮಧೇಯದಿಂದಲೇ ಆ ಊರಿಗೆ ಮದಗ ಮಾಸೂರು ಅನ್ನುವಂತಹ ಹೆಸರು ಬಂತು. ಅಷ್ಟೇ ಅಲ್ಲದೆ ಆ ಮಾಸೂರಿನ ಪೂರ್ವದಲ್ಲಿ ಕರ್ನಾಟಕದ ಸುಪ್ರಸಿದ್ಧ ಕವಿಗಳಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಸರ್ವಜ್ಞರು ಕೂಡ ಅದೇ ಊರಿನಲ್ಲಿ ಜನ್ಮ ತಾಳಿದರು. ಅಂತ ಪುರಾಣ ಮತ್ತು ಸಾಧು ಸಂತರ ಒಂದು ವಿಶೇಷವಾದಂತಹ ಜನ್ಮಸ್ಥಾನದಲ್ಲಿ ನಮ್ಮ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕೂಡ ಜನ್ಮ ತಾಳಿದರು. ಆ ಊರಿನ ಹಿರೇಮಠದ ಮಾಸೂರದ ಹಿರೇಮಠದವು ಕೂಡ ಅಲ್ಲಿನ ಸುತ್ತಮುತ್ತಲಿರುವಂತಹ ಎಲ್ಲಾ ಭಕ್ತರಿಗೆ ಒಂದು ವಿಶೇಷವಾದಂತಹ ಶ್ರದ್ಧಾ ಸ್ಥಾನವಾಗಿತ್ತು. ಆ ಮಠದಲ್ಲಿ ವೇದಮೂರ್ತಿ ಪರಮೇಶ್ವರ ಮತ್ತು ಸೌಭಾಗ್ಯವತಿ ರುದ್ರಮ್ಮ ಅವರ ಮಹೇಶ್ವರ ದಂಪತಿಗಳ ಪುಣ್ಯ ಪರಿಪಕ್ವವಾದ ಕಾರಣ ಅವರ ಗರ್ಭದಲ್ಲಿ ಗಂಗಾಧರಯ್ಯ, ನೀಲಕಂಠಯ್ಯ, ಸಿದ್ಧಲಿಂಗಯ್ಯ, ಬಸವರಾಜಯ್ಯ, ಮೃತ್ಯುಂಜಯ ಮತ್ತು ಶಿವಮೂರ್ತಯ್ಯ ಅಷ್ಟೇ ಅಲ್ಲದೆ ಈ 6 ಜನವನ್ನು ಬಿಟ್ಟು ಮತ್ತೆ ಬಸವಣ್ಣಮ್ಮ, ಮಹಾದೇವಮ್ಮ, ಮಹಾನಂದಮ್ಮ ಈ 3 ಬಾಲಿಕೆಯರನ್ನು ಕೂಡ ಜನ್ಮ ಕೊಟ್ಟಿರುವಂತಹ ಮಹಾನ್ ಪುಣ್ಯ ದಂಪತಿಗಳು ಶ್ರೀ ಪರಮೇಶ್ವರ ಮತ್ತು ರುದ್ರಮ್ಮ ದಂಪತಿಗಳು. ಇವರ ಸಿದ್ಧಲಿಂಗಯ್ಯನಂತಹ ಅವರೇ ನಮ್ಮ ಕಾಶಿ ಪೀಠದ ಜಗದ್ಗುರುಗಳಾಗಿ ವಿಶ್ವೇಶ್ವರ ಶಿವಾಚಾರ್ಯಗಳಾಗಿ ಸುಪ್ರಸಿದ್ಧರಾಗಿರುವಂತವರು. ಶ್ರೀ ಸಿದ್ಧಲಿಂಗಯ್ಯ ಅವರು 1918ನೇ ವರ್ಷದಲ್ಲಿ ಮಂಗಳವಾರದ ದಿವಸ ಸೂರ್ಯೋದಯದ ಸಮಯದಲ್ಲಿ ಜನ್ಮ ತಾಳಿದರು. ಜ್ಞಾನ ಸಿಂಹಾಸನಾಧೀಶ್ವರರು ಆಗುವಂತಹ ಸಿದ್ಧಲಿಂಗಯ್ಯವರು ಸೂರ್ಯ ಹೇಗೆ ಕತ್ತಲೆಯನ್ನು ದೂರ ಮಾಡುವಂತ ಜನ್ಮ ತಗೊಂತಾನೋ, ಪ್ರಕಟಿತನಾಗುತ್ತಾನೋ, ಉದಯ ಆಗುತ್ತಾನೋ, ಅದೇ ರೀತಿಯಿಂದ ನಮ್ಮ ಸಿದ್ಧಲಿಂಗಯ್ಯವರು ಪ್ಲೇಗು ವ್ಯಾಧಿ ಅನ್ನುವಂತಹ ಮಹಾಮಾರಿ ಬಂದಿತ್ತು. ಆ ತಾಯಿಯವರು ಅವರ ತಾಯಿಯ ಊರಾಗಿರ್ತಕ್ಕಂಥ ರಟ್ಟಿಹಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿಯೇ ಸಿದ್ಧಲಿಂಗಯ್ಯ ಅವರಿಗೆ ಜನ್ಮ ಕೊಡ್ತಾರೆ. ಸಿದ್ಧಲಿಂಗಯ್ಯ ಅವರು ಜನ್ಮ ತಾಳಿರುವಂತಹ ಊರು ರಟ್ಟಿಹಳ್ಳಿ. ಅಂದಿನ ಕಾಲದಲ್ಲಿ ಅವರ ಬಾಲ್ಯ ಹೆಚ್ಚಾಗಿ ರಟ್ಟಿಹಳ್ಳಿಯಲ್ಲೇ ಮುಗಿದಿತ್ತು. ಸಿದ್ಧಲಿಂಗಯ್ಯ ಸ್ವಾಮಿಗಳವರ ಜೀವನ ರಟ್ಟಹಳ್ಳಿಯ ಶ್ರೀ ಷಟ್ಸ್ಥಲ ಬ್ರಹ್ಮ ಕಬ್ಬಿಣ ಕಂತಿ ಮಠಾಧೀಶರಾಗಿರ್ತಕ್ಕಂಥ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಛತ್ರಛಾಯದಲ್ಲಿಯೇ ಅವರ ಬಾಲ್ಯವು ಬಹಳಷ್ಟು ವಿಶೇಷವಾಗಿ ಶ್ರೀ ಗುರುಗಳ ಸೇವೆಯಲ್ಲಿ ನಡೆಯಿತು. ಅಂತ ಚಿರಂಜೀವಿ ಸಿದ್ಧಲಿಂಗಯ್ಯ ಅವರಿಗೆ ರಟ್ಟಹಳ್ಳಿಯಲ್ಲಿ ಕನ್ನಡ ಮಾಧ್ಯಮದಿಂದ 4ನೇ ತರಗತಿ ಪರ್ಯಂತ ಶಿಕ್ಷಣ ಪೂರ್ಣಗೊಳಿಸಿ ನಂತರ ರಟ್ಟಹಳ್ಳಿಯಲ್ಲಿ ಪಟ್ಟಾಧ್ಯಕ್ಷರಾಗಿರುವಂತಹ ಸ್ವಾಮೀಜಿಯವರು ಅವರಿಗೆ ಶಿವಮೊಗ್ಗ ಜಿಲ್ಲಾದಲ್ಲಿರುವಂತಹ ಶಿಕಾರಿಪುರ ತಾಲೂಕಿನ ಕಡೇನಂದಿಹಳ್ಳಿ ಅನ್ನುವಂತಹ ಊರಿಗೆ ಕಳಿಸ್ತಾರೆ. ಕಡೇನಂದಿಹಳ್ಳಿ ಊರಲ್ಲಿರುವಂತಹ ಹೋಳಿ ಹಂಪೇಶ್ವರ ಮಠದ ಬ್ರಹ್ಮಾಪುರಿ ಶಾಖಾ ಮಠವಿದೆ. ಆ ಮಠದಲ್ಲಿ ವಿಶೇಷವಾದಂತಹ
ಗುರುಕುಲ, ಆ ಗುರುಕುಲದ ಅಧ್ಯಾಪಕರು ಕಾಶಿ ಕ್ಷೇತ್ರದಲ್ಲಿ ಮೂರ್ಧನ್ಯ ವಿದ್ವಾಂಸರಾಗಿರುವಂತಹ ಗುರುಮೂರ್ತಿ ಪಂಡಿತ ಗುರುಮೂರ್ತಿ ಶಾಸ್ತ್ರಿಗಳವರ ಹತ್ರ ಇವರು ವಿದ್ಯಾಭ್ಯಾಸವನ್ನು ಮಾಡಿದರು. ಇವರೇ ಸ್ವತಃ ಸಿದ್ಧಲಿಂಗಯ್ಯ ಸ್ವಾಮಿಯವರಿಗೆ ವಿಶೇಷವಾದಂತಹ ವಿದ್ಯಾ ಬೋಧನೆಯನ್ನು ಮಾಡುತ್ತಾ ಆ ಗುರುಮೂರ್ತಿಯವರಿಗೆ ಅತ್ಯಂತ ಪ್ರಿಯ ಶಿಷ್ಯರಾಗಿ ಸಿದ್ಧಲಿಂಗಯ್ಯ ಅವರು ಜ್ಞಾನಾರ್ಜನೆಯನ್ನು ಮಾಡಿದರು. ಹೀಗೆ 8 ವರ್ಷ ಸಿದ್ಧಲಿಂಗಯ್ಯ ಅವರು ವಿಶೇಷವಾದಂತಹ ಅಮರಕೋಶಾದಿ ಶಾಸ್ತ್ರಗಳು, ಶಬ್ದರೂಪಾವಳಿ, ಸಮಾಸ ಚಕ್ರ, ರಘುವಂಶಾದಿ ಕಾವ್ಯಗಳು, ಕುಮಾರ ಸಂಭವ ಆದಿ ಕಾವ್ಯಗಳ ಪರಿಪೂರ್ಣವಾಗಿ ಅಭ್ಯಾಸ ಮಾಡಿದರು. ಅದರ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಕ್ಯಾಸನೂರು ಗ್ರಾಮದ ಶ್ರೀಶೈಲ ಶಾಖಾ ಮಠವಾಗಿರತಕ್ಕಂಥ ಒಂದು ಶಾಖಾ ಮಠ ರಿಕ್ತವಾಗಿ ಇತ್ತು. ಆ ಶಾಖಾ ಮಠ ರಿಕ್ತವಾಗಿ ಇರೋದನ್ನು ನೋಡಿ ಪರಮೇಶ್ವರಯ್ಯ ಅವರು ಸಿದ್ಧಲಿಂಗಯ್ಯ ಅವರನ್ನು ಆ ಮಠದ ಅಧಿಪತಿಗಳಾಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ ಕೂಡಲೇ ಗುರುಮೂರ್ತಿಗಳ ವಿಚಾರವನ್ನು ತಿಳಿದುಕೊಂಡು ಸಿದ್ಧಲಿಂಗಯ್ಯ ಚಿರಂಜೀವಿ ಸಿದ್ಧಲಿಂಗಯ್ಯ ಸ್ವಾಮಿಯವರು ಆ ಕ್ಯಾಸನೂರಿಗೆ ಬರುತ್ತಾರೆ. ಆ ಕ್ಯಾಸನೂರು ಹಿರೇಮಠದ ಪಟ್ಟಾಧಿಕಾರಿ ಆಗಲಕ್ಕೆ ಸಹರ್ಷದಿಂದ ಆ ಸೂಚನೆಯನ್ನು ಸ್ವೀಕಾರ ಮಾಡಿ ಬರುತ್ತಾರೆ. ಕ್ಯಾಸನೂರಿನ ಹಿರೇಮಠದ ಒಂದು ವಿಚಾರ, ಆ ಮಠ ಪುತ್ರವರ್ಗೀಯ ಸಂಪ್ರದಾಯದ ಮಠ. ಯಾರೇ ಅಲ್ಲಿ ಮುಂದೆ ಸ್ವಾಮಿಗಳ ಆಗಬೇಕು ಅಂತಂದ್ರೆ ಅವರು ಅವರ ವಂಶದಸ್ಥರೇ ಆಗಿರಬೇಕು. ಅವರ ವಂಶಸ್ಥರಾಗಿದ್ದರೇ ಆ ಪೀಠಕ್ಕೆ, ಆ ಮಠಕ್ಕೆ ಅಧಿಪತಿಗಳಾಗುವಂತಹ ಹಕ್ಕಿರುತ್ತೆ. ಆದ್ರೆ ಊರಿನ ಕೆಲವರ ಭಕ್ತರು ಹಾಗೂ ವಿದ್ವಾಂಸರ ಒಂದು ಇಚ್ಛದ ಮೇರೆ ಈ ಸಿದ್ಧಲಿಂಗ ಸ್ವಾಮಿಗಳನ್ನೇ ಅಲ್ಲಿ ಪಟ್ಟಾಧಿಕಾರಿಗಳು ಮಾಡುವಂತಹ ಪಟ್ಟಾಭಿಷೇಕ ಮಹೋತ್ಸವವು ಕೂಡ ನೆರವೇರುತ್ತೆ. 1936ರಲ್ಲಿ ಅಂತ ಪಟ್ಟಾಭಿಷೇಕ ನೆರವೇರುತ್ತೆ. ಆದರೆ ಆ ಕ್ಯಾಸನೂರಿನ ಯಾವ ವಂಶಸ್ಥರಾಗಿದ್ರು ಅವರೆಲ್ಲರಿಗೂ ಕೂಡ ಈ ಪಟ್ಟಾಭಿಷೇಕ ಇಚ್ಛೆ ಆಗೋದಿಲ್ಲ. ಅವರೆಲ್ಲರೂ ಕೂಡ ಇವರನ್ನು ಪುನಃ ಈ ಮಠವನ್ನು ಬಿಟ್ಟು ಹೋಗಬೇಕನ್ನುವಂತಹ ಒಂದು ಹಠವನ್ನು ಮಾಡಿದ್ರು. ಅವಾಗೆ ಶ್ರೀಶೈಲ ಶಾಖಾ ಮಠವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿರುವಂತಹ ಗುಂತಕಲ್ಲಿನ ಮಠವು ಕೂಡ ರಿಕ್ತವಾಗಿರುವ ಕಾರಣದಿಂದ ಗುಂತಕಲ್ಲಿನ ಮಠಕ್ಕೆ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ 1936ರಲ್ಲಿ ಅವರಿಗೆ ವಿಧಿವತ್ತಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಅವಾಗೆ ಚಿರಂಜೀವಿ ಸಿದ್ಧಲಿಂಗಯ್ಯ ಸ್ವಾಮಿ ಅವರಿಗೆ ನಾಮಕರಣ ಶ್ರೀ ಶಟಸ್ಥಲ ಬ್ರಹ್ಮ ಜಯಗುರು ವೃಷಭ ಶಿವಾಚಾರ್ಯ ಅನ್ನುವಂತಹ ನಾಮಧೇಯ ಬಂದಿದೆ. ನೋಡ್ರಿ, ಅವರು ಹುಟ್ಟಿರುವಂತಹ ಸಮಯ ಬುದ್ಧಿ ಮ್ಯೂಟ್ ಆಗಿದೆ. ಅವರು ಪೀಠಾಧಿಪತಿಗಳಾಗಿ ಮಠಾಧಿಪತಿಗಳಾಗಿರುವಂತಹ ಮಠವೂ ಕೂಡ ಸೂರ್ಯ ಸಿಂಹಾಸನದ ಒಂದು ಶಾಖಾ ಮಠವೇ ಆಗಿದೆ. ಎಂಥ ಯೋಗ ಇದೆ. ಅಂಥ ಶ್ರೀ ವಿಶ್ವೇಶ್ವರ ಶ್ರೀ ಜಯಗುರು ವೃಷಭ ಶಿವಾಚಾರ್ಯರಾಗಿ ಲೋಕವಿಖ್ಯಾತರಾಗಿರುವಂತವರು ಆಗಿದ್ದರು. ಆದ್ರೆ ಕ್ಯಾಸನೂರಿನ ವಂಶಸ್ಥರೆಲ್ಲರೂ ಕೂಡ ಇವರನ್ನು ಹೇಗಾದರೂ ಮಾಡಿ ಈ ಮಠವನ್ನು ಬಿಡಿಸಬೇಕನ್ನುವಂತಹ ಒಂದು ಹಠವನ್ನು ಪ್ರದರ್ಶನ ಮಾಡುತ್ತಾ ಅವರು ತಾಲೂಕಿನ ಕೋರ್ಟ್ನಲ್ಲಿ, ಜಿಲ್ಲೆಯ ಕೋರ್ಟ್ನಲ್ಲಿ ಎಷ್ಟೋ ಪ್ರಯತ್ನ ಮಾಡಿದರು.
ಆ ತಾಲೂಕಿನ ಕೋರ್ಟ್ನಲ್ಲಿಯೂ ಕೂಡ ವೃಷಭ ಶಿವಾಚಾರ್ಯರಾಗಿರ್ತಕ್ಕಂಥ ಜಯಗುರು ವೃಷಭ ಶಿವಾಚಾರ್ಯರಕ್ಕೆ ಸಪೋರ್ಟ್ ಮಾಡುತ್ತಾ ನ್ಯಾಯಾಧೀಶರು ಉತ್ತರವನ್ನು ಕೊಟ್ಟರು. ಆದ್ರೆ ಇವರಿಗೆ ಸಂತೃಪ್ತಿ ಆಗಲಿಲ್ಲ. ಇವರು ಜಿಲ್ಲೆಯ ಕೋರ್ಟ್ನಲ್ಲಿಯೂ ಕೂಡ ಅವರ ವಿರುದ್ಧವಾಗಿ ಒಂದು ಹೋರಾಟವನ್ನು ಸಲ್ಲಿಸಿದರು. ಜಿಲ್ಲೆಯ ಕೋರ್ಟ್ನಲ್ಲಿಯೂ ಕೂಡ ಅವರಿಗೆ ಅಪಜಯವೇ ನೋಡಬೇಕಾಗಿತ್ತು. ಜಯಗುರು ವೃಷಭ ಶಿವಾಚಾರ್ಯರೇ ವಿಜಯವನ್ನು ಪ್ರಾಪ್ತ ಮಾಡಿಕೊಂಡರು. ಕ್ಯಾಸನೂರಿನ ಮಠದ ಸರ್ವ ಸ್ವಾಧಿಕಾರ ಜಯಗುರು ವೃಷಭೇಶ್ವರ ಶಿವಾಚಾರ್ಯರಿಗೆ ಇರುತ್ತೆ ಅನ್ನುವಂತಹ ಉತ್ತರವು ಬಂದಿತ್ತು. ಆದರೆ ಅವರಿಗೆ ಇವರು ಬೇಕಾಗಿ ಇಲ್ಲ. ಅದರ ಕಾರಣ ಅವರು ಅವರ ಹೋರಾಟವನ್ನು ನಿಂದಿಸಲಾರದೆ ಹೈಕೋರ್ಟ್ ತನವು ಕೂಡ ಬುದ್ಧಿ ಮ್ಯೂಟ್ ಆಗಿದೆ ಮತ್ತೆ ಆ ವಂಶಸ್ಥರಿಗೆ ಅನುಕೂಲವಾದಂತಹ ಒಂದು ತೀರ್ಪು ಕೋರ್ಟ್ ಕೊಟ್ಟಿತ್ತು. ಅವಾಗೆ ಆ ಪ್ರದೇಶದ ಆ ಊರಿನಲ್ಲಿಯೇ ಯೋಗಾಯೋಗದಿಂದ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಶೈಲ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಉತ್ಸವ ಕ್ಯಾಸನೂರಿನಲ್ಲಿ ನಡೆಯಿತು. ಅಂತ ಸುಸಂದರ್ಭವನ್ನು ವೃಷಭೇ ಶಿವಾಚಾರ್ಯ ಸ್ವಾಮಿಗಳು ಮಹಾಸನ್ನಿಧಿಯವರ ದರ್ಶನಕ್ಕಾಗಿ ಹೋದರು. ಕ್ಯಾಸನೂರಿನ ಮಠದ ಎಲ್ಲಾ ವಿಚಾರಗಳನ್ನು ಕೂಡ ಅವರ ಮುಂದಿಟ್ಟಿದ್ರು. ಅವರಿಗೆ ಪ್ರಾರ್ಥನಾ ಮಾಡಿಕೊಂಡಿದ್ದರು. ಅವಾಗ ಶ್ರೀಶೈಲ ಜಗದ್ಗುರುಗಳವರು ಬಹಳಷ್ಟು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡಿದರು. ಒಂದು ವೇಳೆ ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀಶೈಲ ಜಗದ್ಗುರುಗಳವರು ಅಂತ ಮಾರ್ಗದರ್ಶನ ಮಾಡಿರ್ಲಿಲ್ಲ ಅಂತಂದ್ರೆ ನಮ್ಮ ವಿಶ್ವೇಶ್ವರ ಶಿವಾಚಾರ್ಯರಾಗಿ ನಮ್ಗೆ ಸಿಗುತ್ತಿದ್ದಿಲ್ವೇನೋ ಅನ್ನುವಂತಹ ಒಂದು ಭಾವನೆ ಇಲ್ಲಿ ಬರುತ್ತಾ ಇದೆ. ಅದು ಎಂಥ ಮಾರ್ಗದರ್ಶನ ಅಂತಂದ್ರೆ ಶ್ರೀಶೈಲ ಜಗದ್ಗುರುಗಳು ಜಯಗುರು ವೃಷಭ ಶಿವಾಚಾರ್ಯರ ಭವಿಷ್ಯವನ್ನು ನೋಡಿರಬಹುದು. ಅವರು ಮುಂದೆ ಹೋಗಿ ಜಗದ್ಗುರುತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ವಿಶೇಷ ವ್ಯಕ್ತಿಮತ್ವವುಳ್ಳಂತಹ ಮಹಾತ್ಮರನ್ನುವಂಥದ್ದು ಶ್ರೀಶೈಲ ಜಗದ್ಗುರುಗಳಿಗೆ ಕಂಡಿರಬಹುದು. ಅದಕ್ಕಾಗಿಯೇ ಅವರು ಈ ಮಠದ ಕೋರ್ಟಿನ ವಿಷಯಗಳಲ್ಲಿ ನಿಮ್ಮ ಈ ವಿಶೇಷವಾದಂತಹ ಕಾಲಹರಣವನ್ನು ಮಾಡಿಕೊಳ್ಳಬೇಡ್ರಿ, ನೀವು ಅಭ್ಯಾಸ ಮಾಡುವಂತಹ ವಿದ್ವತ್ತನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಜೀವನವಿದೆ. ಇಂಥ ಈ ಯೌವನ ಸಮಯವನ್ನು ವಿದ್ಯಾರ್ಜನಕ್ಕಾಗಿ ಶಾಸ್ತ್ರಾಧ್ಯಯನಕ್ಕಾಗಿ ನೀವು ಉಪಯೋಗಿಸಬೇಕು. ಇವೆಲ್ಲವೂ ಕೂಡ ಬಿಡ್ರಿ. ಈ ಕೋರ್ಟಿನ ಮತ್ತು ಈ ಜಗಳಗಳಲ್ಲಿ ನೀವು ಸಿಕ್ಕಾಕೊಳ್ಳಾರದೆ ನೀವು ಕಾಶಿ ಪೀಠಕ್ಕೆ ವಿಶೇಷವಾದಂತಹ ಅಧ್ಯಯನವನ್ನು ಸಲ್ಲಿಸಲಿಕ್ಕೆ ಹೋಗಿ ಅನ್ನುವಂತಹ ವಿಚಾರವನ್ನು ತಿಳಿಸಿದರು. ಅಂತ ವಿಚಾರವನ್ನು ಕೇಳಿದ ಕೂಡಲೇ ಎಲ್ಲಾ ದುಃಖಗಳು ದೂರವಾಗಿ ಶಾಂತರಾಗಿ ಸಮಾಧಾನ ಭಾವನದಿಂದ ಶಾಸ್ತ್ರಾಂಗ ನಮಸ್ಕಾರ ಮಾಡಿಕೊಂಡು ನಮ್ಮ ಜಯಗುರು ವೃಷಭೇಂದ್ರ ಶಿವಾಚಾರ್ಯರು ತಮ್ಮ ಮಠಕ್ಕೆ ಬಂದಿದ್ರು. ಆದ್ರೆ ಅವರಿಗೆ ಈ ಕಡೆ ಮನೆಗೂ ಹೋಗಕ್ ಬರಲ್ಲ, ಈ ಕಡೆ ತಮ್ಮ ಮಠದಲ್ಲಿಯೂ ಇರಕ್ ಬರಲ್ಲ ಅಂತ ವಾತಾವರಣ ನಿರ್ಮಾಣ ಆಯ್ತು. ಅದಕ್ಕಿಂತ ಮುಂಚೆ ಅಲ್ಲಿನ ಗೆಳೆಯರಾಗಿರ್ತಕ್ಕಂಥ ಒಂದು 10-12 ಮಂದಿ ಜನ ಕಾಶಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಗುರುಕುಲದಲ್ಲಿ ಪ್ರವೇಶ ಪಡುವಂತಹ ಪ್ರಯತ್ನದಲ್ಲಿದ್ರು. ಅದರಲ್ಲಿ ಆ ಪ್ರಯತ್ನವನ್ನು ಕೇಳಿಕೊಂಡ ಕೂಡಲೇ ಈ ಜಯಗುರು ವೃಷಭ ಶಿವಾಚಾರ್ಯರಿಗೂ ಕೂಡ ಬಹಳಷ್ಟು ಆನಂದವಾಗಿತ್ತು. ಆದ್ರೆ ಆರ್ಥಿಕ ಅಡಚಣೆಗಳಿರುತ್ತವೆ. ವಿಶಿಷ್ಟವಾದಂತಹ ಆಪ್ತ ಮಿತ್ರರು ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಸಂಸ್ಥಾನ ಮಠ ಹಿರೇಮಠ ಜತ್ ಮತ್ತೆ ಇನ್ನ ಕೆಲವರು ಮಿತ್ರರೊಂದಿಗೆ
ಜಯಗುರು ವೃಷಭ ಶಿವಾಚಾರ್ಯರು ಕಾಶಿಗೆ ಹೋಗುವಂತಹ ಸಹಾಯವನ್ನು ಕೇಳುತ್ತಾರೆ. ಅವರೆಲ್ಲರೂ ಕೂಡ ತಮ್ಮದೇ ಆಗಿರತಕ್ಕಂತ ಒಂದು ಮಿತ್ರತ್ವ ಭಾವನೆಯಿಂದ ಆರ್ಥಿಕ ಸಹಾಯವನ್ನು ಮಾಡುತ್ತಾ ತಮ್ಮ ಜೊತೆಗೆ ಜಯಗುರು ವೃಷಭ ಶಿವಾಚಾರ್ಯರನ್ನು ಕಾಶಿಗೆ ತಗೊಂಡು ಹೋಗ್ತಾರೆ. ಅಂದಿನ ಅಂತ ಸಮಯದಲ್ಲಿ ಜಯಗುರು ವೃಷಭ ಶಿವಾಚಾರ್ಯರಿಗೆ ಎಷ್ಟೋ ತೃಪ್ತಿ ಭಾವನೆ, ಎಷ್ಟೋ ಆನಂದ ಭಾವನೆ ಆಗುತ್ತೆ. ಯಾಕೆ ಅಂತಂದ್ರೆ ನಮಗೆ ಗೊತ್ತಾಗೋದಿರಲ್ಲ ನಮ್ಮ ಜೀವನದಲ್ಲಿ ನಾವು ಯಾವ ಕೆಲಸಕ್ಕೆ ಮಾಡಕ್ ಬಂದಿದ್ದೀವೋ ಅನ್ನುವಂಥದ್ದು. ಆದ್ರೆ ಅಂತರಂಗದಲ್ಲಿ ಯಾವುದಾದ್ರೂ ವಿಶೇಷವಾದಂತಹ ಕಾರ್ಯ ನಮ್ಮಿಂದ ಆಗ್ತಾ ಇದೆ ಅಂತಂದ್ರೆ ಆ ಕಾರ್ಯ ನಮ್ಗೆ ಹೊಸದಾಗಿದ್ರೂ ಕೂಡ ಎಷ್ಟೋ ಜನ್ಮಗಳಿಂದ ಪರಿಚಯ ಇದೆ ಆ ವಸ್ತುವಿನಿಂದ, ಆ ಮನುಷ್ಯರಿಂದ, ಆ ಪ್ರಾಂತದಿಂದ, ಆ ಕಾರ್ಯಕ್ರಮದಿಂದ ಅನ್ನುವಂತಹ ಒಂದು ಭಾವನೆ ಮನಸ್ಸಲ್ಲಿ ಬರುತ್ತೆ. ಅಂತಾರಲ್ವಾ, ಋಣಾನುಬಂಧ ರೂಪೇಣ ಪಶು ಪಕ್ಷಿ ಸುಖಾಲಯ ಅನ್ನುವಂಥ ಋಣಾನುಬಂಧ ಇದ್ದಿರಬಹುದು ಕಾಶಿ ಕ್ಷೇತ್ರಕ್ಕ ಪ್ರವೇಶ ಮಾಡುವಂಥದ್ದು. ಏನು ಯಾರಿಗ್ ಗೊತ್ತು, ಆ ಕಾಶಿ ಪೀಠದ ಪೂರ್ವಾಚಾರ್ಯರಾಗಿ ಇದ್ದು ಮತ್ತೆ ಅದೇ ಪೀಠಕ್ಕೆ ಹೋಗುವಂತಹ ಒಂದು ಖುಷಿನೂ ಅವರ ಮನಸ್ಸಿನಲ್ಲಿ ಆಗಿರಬಹುದು. ಹೇಗೆ ಸಮುದ್ರದಿಂದಲೇ ಮೇಲೆ ಹೋಗಿ ಮೇಘದ ರೂಪವನ್ನು ತಾಳಿ ಆ ನೀರು ವೃಷ್ಟಿಯ ರೂಪದಲ್ಲಿ ಬಿಂದು ಬಿಂದಾಗಿ ಭೂಮಿ ಮೇಲೆ ಬಿದ್ದು ಹೊಳೆಯಾಗಿ, ನದಿಯಾಗಿ, ಬಾವಿ, ತಟಾಕ ಇತ್ಯಾದಿ ಎಲ್ಲಾ ರೂಪಗಳನ್ನು ಧಾರಣೆ ಮಾಡುತ್ತಾ ಮಹಾ ನದಿಯಾಗಿ ಮತ್ತು ತಿರುಗಿ ಅದರ ಮೂಲ ಸ್ವರೂಪವ ಸಮುದ್ರವನ್ನೇ ಹೊಂದುತ್ತೋ ಅದೇ ರೀತಿಯಾಗಿ ಮಹಾಸನ್ನಿಧಿಯವರು ಜಯಗುರು ವೃಷಭ ಶಿವಾಚಾರ್ಯರನ್ನುವಂತಹ ನದಿಯ ರೂಪದಲ್ಲಿ ಕಾಶಿ ಪೀಠದಲ್ಲಿ ಪ್ರವೇಶ ಮಾಡಿದರು. ಅವರು ಅದಕ್ಕಿಂತ ಮುಂಚೆಯೇ ಎಷ್ಟೋ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ಕಾವ್ಯ, ವ್ಯಾಕರಣ ಇತ್ಯಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಸನ್ನಿಧಿಯವರ ಒಂದು ವಿಶೇಷವಾದಂತಹ ಗುಣವೇನೆಂದರೆ ಎಲ್ಲರೊಂದಿಗೆ ಕೂಡಿಕೊಂಡಿರುವಂತಹ ವಿಶೇಷವಾದಂತಹ ಮಾತೃ ಹೃದಯ. ಹೇಗೆ ತಾಯಿ ಮಕ್ಕಳನ್ನು ಪ್ರೀತಿ ಮಾಡುತ್ತೋ, ಆ ಮಕ್ಕಳು ದುಷ್ಟರೇ ಆಗಿರಲಿ ಅಥವಾ ಶಿಷ್ಟರೇ ಆಗಿರಲಿ, ದುಷ್ಟರಿಗೂ ಶಿಷ್ಟರಿಗೂ ಸಮಾನವಾದಂತಹ ಪ್ರೀತಿ ಮಾಡುವಂತಹ ಹೃದಯ ತಾಯಿಗಿರುತ್ತೆ. ಕುಪುತ್ರೋ ಜಾಯೇತ ಕ್ವಚಿದಪಿ ಮಾತಾ ನ ಭವತಿ ಅಂತಾರೆ ಜಗದ್ಗುರು ಶಂಕರಾಚಾರ್ಯ. ಪ್ರಪಂಚದಲ್ಲಿ ಕೆಟ್ಟ ಮಗ ಹುಟ್ಟಿರಬಹುದು, ಚಲೋ ಮಗ ಕೆಟ್ಟ ಆಗಿರಬಹುದು, ಆದ್ರೆ ಜನ್ಮವನ್ನು ಕೊಟ್ಟಿರುವಂತಹ ತಾಯಂದರು ಯಾವಾಗ್ಲೂ ಕೂಡ ಕೆಟ್ಟವರಾಗೋದಿಲ್ಲ. ಮಾತಾ ತಾಯಿ ಅಂದರನೇ ಚಲೋ, ಚಲೋ ಅಂದರನೇ ತಾಯಿ. ಶುದ್ಧವಾದಂತಹ ಅಂತಃಕರಣ ಇರೋದು ತಾಯಂದರ ಪ್ರವೇ. ಅಂತ ಪ್ರಪಂಚದಲ್ಲಿ ಯಾರೂ ಕೂಡ ಕುಮಾತಗಳು ಇರಲ್ಲ, ದುಷ್ಟ ವೃತ್ತಿ ಇರುವಂತಹ ತಾಯಂದರು ಇರಲ್ಲ. ಅಂತ ಮಾತೃಹೃದಯ ಸಂಪನ್ನರಾಗಿರುವಂತಹ ಸಾಧಕರಾಗಿ ಕಾಶಿ ಪೀಠದ ಪ್ರವೇಶವನ್ನು ಮಾಡುತ್ತಾರೆ ಜಯಗುರು ವೃಷಭ ಶಿವಾಚಾರ್ಯರಂದ್ರೆ ಲಿಂಗೈಕ್ಯ ಶ್ರೀ ಗುರು ವಿಶ್ವೇಶ್ವರ ಶಿವಾಚಾರ್ಯ. ಅವರ ಅಂದಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಜಗದ್ಗುರು ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅನುಮತೆಯ ಆಜ್ಞೆಯ ಮೇರೆ ಅವರಿಗೆ ವಿಶ್ವಾರಾಧ್ಯ ಗುರುಕುಲದಲ್ಲಿ ಪ್ರವೇಶ ಸಿಗುತ್ತೆ. 1943ರಲ್ಲಿ ಅವರು ಪ್ರವೇಶವನ್ನು ಮಾಡಿದ್ದಾರೆ ಆ ಗುರುಕುಲಕ್ಕೆ. ಸ್ವಲ್ಪದೇ ಒಂದು ವರ್ಷದ ಕಾಲದ ನಂತರ ಶ್ರೀ ಜಗದ್ಗುರು ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ಪಾಂಚಭೌತಿಕ ಶರೀರವನ್ನು ಬಿಡುತ್ತಾರೆ.
ಅವರ ಮೃತ್ಯು ಪತ್ರದಲ್ಲಿ ವಿದ್ಯಾರತ್ನ, ವಿದ್ಯಾನಿಧಿ, ಕಾಶಿಯ ಎಲ್ಲರ ಪಂಡಿತರ ಅತ್ಯಂತ ಮಿತ್ರರಾಗಿರ್ತಕ್ಕಂಥ, ವಿದ್ವನ್ಮಣಿಗಳಾಗಿರ್ತಕ್ಕಂಥ, ಅಷ್ಟಭಾಷಾ ಕೋವಿದರಾಗಿರ್ತಕ್ಕಂಥ, ಮಹಾನ್ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಶ್ರೀ ವೀರಭದ್ರ ಜಗದ್ಗುರುಗಳ ಹೆಸರ ಮೇಲೆ ಮೃತ್ಯುಪತ್ರವನ್ನು ಬರೆದು ಹೋಗಿದ ಮೇಲೆ ಆ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು 84ನೆಯ ಜಗದ್ಗುರುಗಳಾಗಿ ಪಟ್ಟಾಧಿಕಾರ ಆಗುತ್ತೆ. ಆ ಪೀಠವನ್ನು ಅಧಿರೋಧಿಸುತ್ತಾರೆ. ಅಂತ ಸುಯೋಗದಲ್ಲಿಯೂ ಕೂಡ ಅಂತ ಸೇವೆಯನ್ನು ಮಾಡಿರುವಂತವರು ಆಗಿದ್ರು ವೃಷಭ ಶಿವಾಚಾರ್ಯ ಮಹಾಸ್ವಾಮಿಗಳು. ಅವರು ಚಿಕ್ಕಮಣಿ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಸಾಹಿತ್ಯ ಮತ್ತು ತರಕಾರಿ ಶಾಸ್ತ್ರಗಳ ಪ್ರಾಧ್ಯಾಪಕರಾಗಿರ್ತಕ್ಕಂಥ ತಾರಾಚರಣ ಭಟ್ಟಾಚಾರ್ಯರಿಂದ ಸಾಹಿತ್ಯ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ಹೀಗೆ 2 ವರ್ಷ ಕಾಲ ಪರ್ಯಂತ ಶಾಸ್ತ್ರಾಧ್ಯಯನವನ್ನು ಮಾಡುತ್ತಾ ಅಂದಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ವಿದ್ಯಾನಿಧಿ, ವಿದ್ಯಾ ಪರ್ವತವಾಗಿರ್ತಕ್ಕಂಥ ಶ್ರೀ ಜಗದ್ಗುರು ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪ್ರಕೃತಿ ಅತ್ಯಂತ ಅಸ್ವಸ್ಥತೆಗೆ ಗುರಿಯಾದ ಗುರುಗಳ ಶರೀರ ಕ್ಷಯವ್ಯಾಧಿಯಿಂದ ಅಸ್ವಸ್ಥ ಆಗುವ ಕಾರಣದಿಂದ 25 ಜನವರಿ 1948ರಲ್ಲಿ ಕಾಶಿ ಕ್ಷೇತ್ರದಲ್ಲಿಯೇ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಲಿಂಗೈಕ್ಯ ಆಗೋದಕ್ಕಿಂತ ಮುಂಚೆನೆ ಶ್ರೀ ಜಯಗುರು ವೃಷಭ ಶಿವಾಚಾರ್ಯ ಸ್ವಾಮೀಜಿಗಳ ಅಂದಿನ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ವಿಶೇಷವಾದಂತಹ ಚರಿತ್ರವುಳ್ಳಂತವರು, ಎಲ್ಲಾ ಶಾಸ್ತ್ರಗಳ ಸ್ಪಷ್ಟವಾದಂತಹ ಜ್ಞಾನವುಳ್ಳಂತವರು, ಅಷ್ಟೇ ಅಲ್ಲದೆ ಬ್ರಹ್ಮನಿಷ್ಠರು, ಬ್ರಹ್ಮಚಾರಿಗಳು, ಅದರ ಜೊತೆಗೆ ಅತ್ಯಂತ ವಿಶೇಷವಾದಂತಹ ಅಧ್ಯಯನಶೀಲಿಗಳು, ಎಲ್ಲರನ್ನೂ ಆಕರ್ಷಿಸುವಂತಹ ವ್ಯಕ್ತಿಮತ್ವ ಉಳ್ಳಂತಹ ಸಚ್ಚಾರಿತ್ರ್ಯಗಳು ಉಳ್ಳಂತಹ ಪ್ರಭಾವಶಾಲಿ ಆಗಿರ್ತಕ್ಕಂಥ ಶಿವ ಕಳೆಯನ್ನು ಆಭರಣವಾಗಿ ಧರಿಸಿರುವಂತಹ ವಿದ್ಯಾರ್ಥಿ ಯಾರಿದ್ದಾರೆ ಎನ್ನುವಂತಹ ಸಂಶೋಧನೆಯನ್ನು ಮಾಡುತ್ತಾ ಜಯಗುರು ವೃಷಭ ಶಿವಾಚಾರ್ಯರೇ ನಾವು ಆಗಿನ ಮೇಲೆ ಉತ್ತರಾಧಿಕಾರಿಗಳಾಗಿ ಈ ಪೀಠವನ್ನು ನಡೆಸಿಕೊಂಡು ಹೋಗ್ಬೇಕನ್ನುವಂತಹ ಮೃತ್ಯು ಪತ್ರವನ್ನು ಬರೆದು ಅವರ ಇಚ್ಛಾ ಪತ್ರವನ್ನು ಬರೆದಿಟ್ಟಿದ್ರು. ಆದ ನಂತರ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಾಣವನ್ನು ಬಿಟ್ಟಿದ್ದರು. ಅವರ ಲಿಂಗೈಕ್ಯದ ವಾರ್ತೆಯನ್ನು ತಿಳಿದ ಮೇಲೆ ಇಡೀ ಮಠದಲ್ಲಿರುವಂತಹ ಎಲ್ಲಾ ಸಾಧಕರಷ್ಟೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲರಿಗೂ ಕೂಡ ಅತ್ಯಂತ ದುಃಖವಾಯಿತು. ಶುದ್ಧವಾದಂತಹ ಆಗಮ ಪದ್ಧತಿಯಿಂದ ಜಗದ್ಗುರುಗಳವರ ಸಮಾಧಿ ಕ್ರಿಯೆಯನ್ನು ಪೂರ್ಣ ಮಾಡಿ ಅಂದಿನ ಪೀಠದ ವ್ಯವಸ್ಥಾಪಕರಾಗಿರುವಂತಹ ಶ್ರೀ ರಾಮಚಂದ್ರ ಪ್ರಸಾದ್ ಅವರು ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮೃತ್ಯು ಪತ್ರವನ್ನು, ಇಚ್ಛಾ ಪತ್ರವನ್ನು ಎಲ್ಲರ ಮುಂದೆ ಉದ್ಘೋಷಪೂರ್ವಕವಾಗಿ ಓದಿ ಎಲ್ಲರಿಗೂ ಕೇಳಿಸಿದರು. ಅದರಲ್ಲಿ ವಿಶೇಷವಾದಂತಹ ಪಂಡಿತರು, ಎಲ್ಲಾ ಜನಕ್ಕೆ ಅತ್ಯಂತ ಪ್ರೀತಿ ವಾತ್ಸಲ್ಯ ಮೂರ್ತಿಗಳು ಮತ್ತು ನಮಗೂ ಕೂಡ ಅತ್ಯಂತ ಪ್ರಿಯತಮ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಜಯಗುರು ವೃಷಭ ಶಿವಾಚಾರ್ಯರೇ ನಮ್ಮ ಲಿಂಗೈಕ್ಯದ ನಂತರ ಈ ಕಾಶಿ ಪೀಠಕ್ಕೆ ಉತ್ತರಾಧಿಕಾರಿಗಳು ಅನ್ನುವಂತಹ ವಿಷಯವನ್ನು, ಇಚ್ಛಾ ಪತ್ರವನ್ನು ಓದಿ ತಿಳಿಸಿದ ಕೂಡಲೇ ಅಂದಿನ ಅವರ ಸಹಪಾಠಿಗಳು, ಮಿತ್ರ ಮಂಡಳಿ ಹಾಗೂ ಪೀಠದ ಸೇವೆ ಮಾಡುವಂತಹ ಎಲ್ಲ ಜನಾಂಗವು, ಅಲ್ಲಿರುವಂತಹ ಭಕ್ತಗಣರು ಕೂಡ
ಅತ್ಯಂತ ಆನಂದೋತ್ಸಾಹದಿಂದ ಕರತಳ ಧ್ವನಿಗಳನ್ನು ಮಾಡುತ್ತಾ ಜಯಗುರು ವೃಷಭ ಶಿವಾಚಾರ್ಯರಿಗೆ ವಂದನಾ ಸಮರ್ಪಣಗಳನ್ನು ಮಾಡಿದರು. ಆ ಕಾಶಿ ಪೀಠದ ಇತಿಹಾಸದಲ್ಲಿ ಒಂದು ವಿಶೇಷವಾದಂತಹ ಆನಂದದಾಯಕವಾದಂತಹ ಒಂದು ಸಂಘಟನೆ. ಯಾಕೆ ಅಂತಂದ್ರೆ ಹಿಂದಿನ ಅನೇಕ ಕಷ್ಟಗಳನ್ನು ಪೀಠದ ಒಂದು ದುರ್ಭರ ಪರಿಸ್ಥಿತಿಯನ್ನು ಸುಗಮ ಮಾಡುವಂತಹ ಮಹಾನ್ ಪುರುಷರು ಈ ಕಾಶಿ ಪೀಠಕ್ಕೆ ಉತ್ತರಾಧಿಕಾರಿಗಳಾಗಿ ಬಂದಿದ್ರು. ಹಿಂದೆ ತಾನೇ ಹೇಳಿದ್ರು, ವಿಶ್ವೇಶ್ವರ ಶಿವಾಚಾರ್ಯ ಸಮಿತಿಯವರು ಒಂದಲ್ಲ ಎರಡಲ್ಲ 41 ವರ್ಷದ ಕಾಲ ಸುದೀರ್ಘವಾಗಿ ಜಗದ್ಗುರುತ್ವದ ಅಧಿಕಾರವನ್ನು ತಗೊಂಡು ಪೀಠಕ್ಕೆ ಅನೇಕ ವಿಧವಾದಂತಹ ಸೌಲಭ್ಯಗಳು ಮತ್ತೆ ಋಣಭಾರವೂ ಕೂಡ ಸ್ವಲ್ಪ ಇತ್ತು. ವೀರಭದ್ರ ಶಿವಾಚಾರ್ಯರು ಬಹಳಷ್ಟು ಋಣಭಾರವು ತೀರಿಸಿದ್ರೂ ಕೂಡ ಪೀಠಕ್ಕೆ ಪ್ರತಿನಿತ್ಯ ಬೇಕಾಗುವಂತಹ ವಸ್ತುಗಳ ಕೊರತೆ ಇತ್ತು. ಆದ್ದರಿಂದ ಬಹಳಷ್ಟು ಋಣವಾಗುತ್ತಿತ್ತು. ಅಂತ ಚಿರು ಋಣವನ್ನು ಕೂಡ ಪೂರ್ಣವಾಗಿ ಸಂಪೂರ್ಣವಾಗಿ ನಷ್ಟ ಮಾಡಿ ಆ ಋಣದ ಭಾರದಿಂದ ಮಠವನ್ನು ದೂರ ಮಾಡಿ ಮಠಕ್ಕೆ ವಿಶೇಷವಾದಂತಹ ಸೌಲಭ್ಯಗಳು ಮತ್ತು ಪೀಠದ ಇಡೀ ಭಾರತ ದೇಶದಲ್ಲಿ ಪ್ರಚಾರಗೊಳಿಸುವಂತಹ ಕಾರ್ಯವನ್ನು ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಡಿದರು. ಅವರ ಜೀವನದ ವಿಶೇಷ ಅಂಗವಾಗಿರ್ತಕ್ಕಂಥ ಪಟ್ಟಾಭಿಷೇಕ ಮಹೋತ್ಸವ ಜೊತೆಗೆ ಪಟ್ಟಾಭಿಷೇಕ ಆದ ನಂತರ ಮಹಾಸನ್ನಿಧಿಯವರಿಗೆ ಬಂದಿರುವಂತಹ ದುಃಖದ ಸಮಯಗಳು, ಅಂತ ದುಃಖದ ಸಮಯಗಳಲ್ಲಿ ಧೈರ್ಯದಿಂದ ಹೇಗೆ ಆ ಎಲ್ಲ ದುಃಖದ ಸಮಯಗಳನ್ನು ಸಂಕಟಗಳನ್ನು ದೂರ ಮಾಡಿದರನ್ನುವಂತಹ ಅವರ ವಿಶೇಷವಾದಂತಹ ಕಾರ್ಯಗಳ ಬಗ್ಗೆ ಅಷ್ಟೇ ಅಲ್ಲದೆ ಪೀಠವನ್ನಷ್ಟೇ ಉದ್ಧಾರ ಮಾಡೋದು ಸ್ವಾಮಿಗಳ ಕೆಲಸ ಅಲ್ಲ, ಪೀಠದ ಮಾಧ್ಯಮದಿಂದ ಸಮಾಜದಲ್ಲಿರುವಂತಹ ಹಳ್ಳಿಗಳಲ್ಲಿ ತಿರುಗಾಡುತ್ತಾ ಧರ್ಮ ಪ್ರಸಾರವನ್ನು ಮಾಡಿರುವಂತಹ ದೊಡ್ಡ ವಿಶೇಷವಾದಂತಹ ಕಾರ್ಯವೂ ಕೂಡ ಜಗದ್ಗುರುಗಳು ಮಾಡಿದರು. ಅಂತ ಎಲ್ಲ ವಿವರಗಳ ಬಗ್ಗೆ ನಾಳೆಯ ಪ್ರವಚನ ಮಾಲಿಕೆಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡೋಣ. ಮಹಾಸ್ವಾಮಿಗಳ ಹೃದಯ, ಅವರ ಆಚರಣ ಪದ್ಧತಿಗಳು, ಅದರ ಬಗ್ಗೆ ಒಂದೆರಡು ನಿಮಿಷ ಕೇಳ್ಕೊಳ್ಳೋಣ. ಮಹಾಸನ್ನಿಧಿಯವರು ಬಹಳ ಸರಳವಾದಂತಹ ಅವರ ಆಚರಣೆ ಇದೆ. ಕೆಲವರು ಇರ್ತಾರೆ, ಸ್ವಲ್ಪ ವಿದ್ಯಾ ಬಂದ್ರು ಕೂಡ, ಸ್ವಲ್ಪ ಶಾಸ್ತ್ರದ ಜ್ಞಾನ ಇದ್ರೆ ಸಾಕು, ಎಲ್ಲರನ್ನು ದೂರ ಇಡ್ತಾರೆ, ಎಲ್ಲರ ಜೊತೆಗೆ ಸಂಪರ್ಕ ಇಡಂಗಿಲ್ಲ. ಯಾರು ಬಂದರೂ ಕೂಡ ಕಡಿಮೆ ಶಬ್ದಗಳಲ್ಲಿ ಮಾತಾಡಿಸಿ ಅವರನ್ನು ದೂರ ಇಟ್ಟುಬಿಡ್ತಾರೆ. ಆದ್ರೆ ಮಹಾಸನ್ನಿಧಿಯವರು ಹಾಗೆ ಇರಲಿಲ್ಲ. ಅವರ ಮಿತ್ರರಷ್ಟೇ ಅಲ್ಲ, ಯಾರೇ ಅಪ್ಪಿತಪ್ಪಿ ಅವರನ್ನು ದ್ವೇಷಿಸುವಂತಹ ವ್ಯಕ್ತಿಗಳಿದ್ದರೂ ಕೂಡ ಅವರಿಗೆ ನನ್ನಿಂದ ಏನಾದರೂ ಸಹಾಯ ಆದರೆ ನಾನು ಒಂದು ಕ್ಷಣವೂ ಕೂಡ ಹಿಂದೆ ಹೋಗಲ್ಲ ಅನ್ನುವಂತಹ ಉದಾರ ಗುಣ ಸಂಪನ್ನರಾಗಿದ್ದರು ಲಿಂಗೈಕ್ಯ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅಂತ ಮಹಾಸನ್ನಿಧಿಯವರು ಕೇವಲ ಉತ್ತಮ ಗುಣಗಳಿಂದೇ ಶೋಭಿಸಿಲ್ಲ, ಜೊತೆಗೆ ಮಹಾನ್ ಕಠೋರ ತಪಶ್ಚರ್ಯವೂ ಕೂಡ ಅವರದಾಗಿತ್ತು. ಅವರ ಶ್ರಾವಣ ಮಾಸದ ಅನುಷ್ಠಾನಗಳಲ್ಲಿ ಮಹಾಸನ್ನಿಧಿಯವರ ಜ್ಞಾನ ಸಿಂಹಾಸನಕ್ಕೆ ತಕ್ಕಂಗೆ ಅವರ ಪ್ರವಚನ, ಅನುಗ್ರಹ ಭಾಷಣೆ ಮತ್ತೆ ಆತ್ಮಾನಾತ್ಮಗಳ ಬಗ್ಗೆ ವಿಶೇಷವಾದಂತಹ ಜ್ಞಾನ ಮಾರ್ಗದರ್ಶನ ಮಾಡುವಂತಹ ಕಾರ್ಯ, ತಪಸ್ಸಂಪನ್ನರಾಗಿರುವಂತಹ ವಿಶೇಷ ವಿಭೂತಿಗಳು ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅವರ ಜೀವನದ ಅತ್ಯಮೂಲ್ಯವಾದಂತಹ ಸಂಘಟನೆಗಳು ಮತ್ತೆ
ಅವರು ಮಾಡಿರುವಂತಹ ತ್ಯಾಗಗಳ ಬಗ್ಗೆ ನಾಳೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೇವೆ. ಮಹಾಸನ್ನಿಧಿಯವರ ಜೀವನದ ಬಗ್ಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಅಂತ ವಿಚಾರಗಳು ತಿಳಿಲೇಬೇಕು. ಅಂತ ವಿಚಾರಗಳನ್ನು ನಾಳೆ ನಾವೆಲ್ಲರೂ ಕೂಡ ಕೇಳೋಣ ಅಂತ ಹೇಳುತ್ತಾ ಇಂದಿನ ಈ ಪ್ರವಚನವು ಇಲ್ಲಿಯೇ ಸಮಾಪ್ತ ಮಾಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಹರ ನಮಃ ಪಾರ್ವತೀ ಪತಯೇ ಶಿವ ಹರ ಹರ ಮಹಾದೇವ. ಮಂಗಳಾಚರಣ, ಕೃಚ್ಛ್ರಾಚರಣ, ಸಂಕಲ್ಪ, ಕಲಶ ಪೂಜೆ, ಷೋಡಶೋಪಚಾರ ಪೂಜೆ, ಪಂಚಾಮೃತಾದಿ ಅಭಿಷೇಕ ಮಂತ್ರಗಳು ಹಾಗೂ ರುದ್ರಾಧ್ಯಾಯ ಇತ್ಯಾದಿ ಶಿವಪೂಜಾ ಸಂಬಂಧವಾಗಿರುವಂತಹ ಎಲ್ಲಾ ಪೂಜಾ ಪದ್ಧತಿಯನ್ನು ತಮ್ಮೆಲ್ಲರಿಗೂ ಕಲಿಸುವಂತಹ ಒಂದು ಶುಭ ಚಿಂತನೆಯನ್ನು, ವಿಚಾರವನ್ನು ಕಾಶಿ ವಿಶ್ವಾರಾಧ್ಯ ಗುರುಕುಲದ ವತಿಯಿಂದ ಜಗದ್ಗುರು ಮಹಾಸನ್ನಿಧಿಯವರು ಕೃಪೆ ಮಾಡಿದ್ದರು.